Okay. Okay, dear students, previous video abstract ಆಗಿಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಅದನ್ನು ನೋಡಿ ನೀವು ಪ್ರೀವಿಯಸ್ ವಿಡಿಯೋ ಇಲ್ಲಿವರೆಗೂ ಮಾಡಿದ್ವಿ, ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಸ್ಟಾಪ್ ಆಗಿತ್ತು. ಓಕೆ, ಸೊ ಇಲ್ಲಿ ತುಂಬ ಜನ -4ನ ಈ ಕಡೆ +4 ಅಂತ ಟ್ರಾನ್ಸ್ಪೋಸ್ ಮಾಡ್ತಾರೆ. ರಾಂಗ್ ಅದು. ಯಾಕಂದರೆ ಡಿ ರಿಟೈನ್ ಮಾಡ್ಕೊತೀವಿ, -4ನ ಆ ಕಡೆ ಮೂವ್ ಮಾಡಬೇಕು. -4ಗೂ ಡಿಗೂ ಮಧ್ಯೆ ಇಲ್ಲಿ ಪ್ಲಸ್ ಮೈನಸ್ ಇಲ್ಲ, ಅದನ್ನ -4 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಆದಾಗ ಪೊಸಿಷನ್ ಚೇಂಜ್ ಆಗಿ ಕೆಳಗೆ ಬರ್ತದೆ, ಸೈನ್ ಚೇಂಜ್ ಆಗಲ್ಲ. ಈಗ 4ಇಂದ 60 ಕ್ಯಾನ್ಸಲ್ ಮಾಡಿದ್ರೆ 4 1s 4 5s. ಸೊ ಡಿ ಈಸ್ ಈಕ್ವಲ್ ಟು ಪ್ಲಸ್ ಬೈ ಮೈನಸ್ ಈಸ್ ಮೈನಸ್, 15/1 ಈಸ್ 15. ಸೊ ವಿ ಗಾಟ್ ಡಿ ಬಂದು ನನಗೆ ಡಿ ಈಸ್ 15 ಬಂತು ಅಲ್ವಾ. ಡಿ ಬಂದಮೇಲೆ ನೆಕ್ಸ್ಟ್ ಎ ಮಾಡೋಣ. ಎ ಬೇಕಾದರೆ ಇವೆರಡಲ್ಲಿ ಯಾವ್ದಾರು ಒಂದು ಈಕ್ವೇಷನ್ ತೊಗೊಳ್ಳಿ, ಐದರ್ ದಿಸ್ ಒನ್ ಆರ್ ದಿಸ್ ಒನ್, ಯಾವ್ದು ಬೇಕಾದ್ರೂ ತೊಗೋಬೋದು. ಇದು ತೊಗೊಳ್ಳೋಣ. ಟೇಕ್ ಒನ್, ಸಿಂಪಲ್ ಆಗಿದೆ. ಈಕ್ವೇಷನ್ ತೊಗೊಳ್ಳಿ. ಈಕ್ವೇಷನ್ 1 ಈಸ್ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 38. ಎ ಪ್ಲಸ್ ಡಿ ನಮಗೆ ಬಂದಿದೆ -15. ಸೊ ಡಿ ಪ್ಲಸಲ್ಲಿ -15 ಹಾಕ್ಕೊಳ್ಳಿ, ಈಸ್ ಈಕ್ವಲ್ ಟು 38. ಸೊ ಎ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಈಸ್ -15 ಈಸ್ ಈಕ್ವಲ್ ಟು 38. ಪ್ಲಸ್ ಇಂಟು ಮೈನಸ್ ಈಸ್ -15 ಈಸ್ ಈಕ್ವಲ್ 38. ಎ -15 ಈಸ್ ಈಕ್ವಲ್ 38. ದೇರ್ಫೋರ್ ಎ ಈಸ್ ಈಕ್ವಲ್ ಟು 38 -15 ಟ್ರಾನ್ಸ್ಪೋಸ್ ಮಾಡಿ +15 ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು 38 + 15. 5 + 8 is 13, 3 carry 1, 1 + 1 is 2, 2 + 3 is 5. So we got A is equal to 53. That means ಫಸ್ಟ್ ಬ್ಲ್ಯಾಂಕಲ್ಲಿ ಏನು ಬರಬೇಕು, 53 ಬರಬೇಕು ಅಂತ ಗೊತ್ತಾಯ್ತು ನಮಗೆ. ಸೆಕೆಂಡ್ A2 ಅವನೇ ಕೊಟ್ಟಾನೆ. ಈಗ ನಮಗೆ A3 ಬೇಕು ಅಲ್ವಾ. A3 ಈಸಿಯಾಗಿ ಮಾಡ್ಬೋದು ನೋಡಿ. A3 ವಿ ಕ್ಯಾನ್ ರೈಟ್ A3 ಆಸ್ A2 + D. A3 ಬೇಕಂದರೆ ಇದರ ಪ್ರೀವಿಯಸ್ ಟರ್ಮ್ A2ಗೆ ಡಿ ಆ್ಯಡ್ ಮಾಡಬೇಕು. ಸೊ A3 ಈಸ್ ಈಕ್ವಲ್ ಟು A2 ಅವನು ಕೊಟ್ಟವನೇ 38 ಪ್ಲಸ್ ಡಿ ಈಸ್ -15, ಮೈನಸ್ ಇರೋದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. -15 ದಟ್ ಈಸ್ ಈಕ್ವಲ್ 38 ಪ್ಲಸ್ ಇಂಟು ಮೈನಸ್ ಈಸ್ -15. 38 -15 ಸಬ್ಟ್ರಾಕ್ಟ್ ಮಾಡಿ. 38ಅಲ್ಲಿ 15 ಸಬ್ಟ್ರಾಕ್ಟ್ ಮಾಡಿದ್ರೆ 23 ಬರ್ತದೆ. ಅಲ್ಲಿಗೆ A3 ಬಂತು. ದಟ್ ಈಸ್ ದಿಸ್ ಒನ್ ಈಸ್ 23, A3. ನೆಕ್ಸ್ಟ್ ವಿ ವಾಂಟ್ A4. ಸಿಮಿಲರ್ಲಿ ವಿ ಕ್ಯಾನ್ ರೈಟ್ A4 ಆಸ್ A4 ಬೇಕಾದ್ರೆ ಇದರ ಪ್ರೀವಿಯಸ್ ಟರ್ಮ್ ಅಂದರೆ ಯಾವುದು, A3ಗೆ ಡಿ ಆ್ಯಡ್ ಮಾಡ್ಕೊಳ್ಳಿ. A3 ನಮಗೆ ಬಂದಿದೆ 23 ಪ್ಲಸ್ ಡಿ ಈಸ್ -15 ದೆನ್ 23 ಪ್ಲಸ್ ಇಂಟು ಮೈನಸ್ ಈಸ್ -15. 23 -15 ಈಸ್ 8. ಸೊ ವಿ ಗಾಟ್ A4 ಈಸ್ 8 ಓನ್ಲಿ. ಓಕೆ, next we want A5. we can write A5 is equal to A5 ಬೇಕಾದ್ರೆ ಇದರ ಪ್ರೀವಿಯಸ್ ಟರ್ಮ್ ಅಂದರೆ ಯಾವುದು, A4ಗೆ ಡಿ ಆ್ಯಡ್ ಮಾಡ್ಕೊಳ್ಳಿ. A4 ಬಂದಿದೆ, ದಟ್ ಈಸ್ 8 ಪ್ಲಸ್ ಡಿ ಈಸ್ -15 ದಟ್ ಈಸ್ ಈಕ್ವಲ್ ಟು +8 ಪ್ಲಸ್ ಇಂಟು ಮೈನಸ್ ಈಸ್ -15 ಪ್ಲಸ್ಸು ಮೈನಸ್ ಇದೆ, ಗ್ರೇಡ್ ಸೈನ್ -15ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ತದೆ. ಸೊ A5 ಈಸ್ ಈಕ್ವಲ್ ಟು -7. Like this we can solve and find out all the terms. In any AP, A and D are important. First term and common difference are important. If you find common difference and first term, you can find any term. ಯಾವ ಟರ್ಮ್ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇದು ಸ್ವಲ್ಪ ಲೆಂತಿ ಆಯಿತು. ರೀಸನ್ ಏನಂದರೆ A ಕೊಟ್ಟಿರಲಿಲ್ಲ. ಇದು ಮುಂಚೆ ಪ್ರಾಬ್ಲಮ್ಸಲ್ಲಿ A ಕೊಡ್ತಿದ್ದ, ಈಸಿಯಾಗಿ ಮಾಡ್ತಿದ್ವಿ. ಇಲ್ಲಿ ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ, ಅದನ್ನ ಸ್ವಲ್ಪ ಲೆಂತಿ ಆಯಿತು. ಓಕೆ, ಇಲ್ಲಿ ನಿಮಗೆ ಈ ಸೊಲ್ಯೂಷನ್ ಇದೆಯಲ್ಲ, ಇವನ್ನ ಸಾಲ್ವ್ ಮಾಡೋದು ನಿಮ್ಗೆ ಬರದೇ ಹೋದರೆ ಸರಿಗೆ ಅರ್ಥ ಆಗದೆ ಇರೋದು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಒಂದು ಚಾಪ್ಟರ್ ಇದೆ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ಸ್ ಅಂತ. ಆ ಚಾಪ್ಟರ್ ಮಾಡಿದ್ಮೇಲೆ ನಿಮ್ಗೆ ಇದು ಪೂರ್ತಿ ಅರ್ಥ ಆಗುತ್ತೆ. ಓಕೆ.